ಬೆಂಗಳೂರಿನಲ್ಲಿ ನವವಿವಾಹಿತೆ ನೇಣಿಗೆ ಶರಣಾಗಿದ್ದಾರೆ. ಬಚ್ಚಲು ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನವವಿವಾಹಿತೆ ನೇಣಿಗೆ ಶರಣಾಗಿದ್ದಾರೆ. ಬಚ್ಚಲು ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೇರಣಾ ಎನ್ನುವ ಮಹಿಳೆ 1 ವರ್ಷದ ಹಿಂದೆ ವಿನಯ್ ಜೊತೆ ಈ ಪ್ರೇರಣಾ ಎನ್ನುವ ಮಹಿಳೆ ಮದುವೆ ಆಗಿದ್ರು. ಮಗು ಮಾಡಿಕೊಳ್ಳುವ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆಯಾಗಿತ್ತು ಎನ್ನಲಾಗ್ತಾ ಇದೆ. 2 ತಿಂಗಳ ಹಿಂದೆ ಗಲಾಟೆಯಾಗಿತ್ತು. ತವರು ಮನೆಗೆ ಬಂದಿದ್ಲು ಪ್ರೇರಣಾ. ಈ ವೇಳೆ ಮನೆಯವರೆಲ್ಲ ಪಂಚಾಯಿತಿಯನ್ನ ಮಾಡಿ ಮತ್ತೆ ಆಕೆಯನ್ನ ವಾಪಸ್ ಕಳುಹಿಸಿದ್ರು. ಇಂದು ಬೆಳಗ್ಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇಂದಿರಾನಗರದ ಚಿನ್ಮಯಿ ಆಸ್ಪತ್ರೆಗೆ ಆಕೆಯನ್ನ ಕರೆತರಲಾಗಿತ್ತು. ಆಸ್ಪತ್ರೆಗೆ ಬರುವ ಮೊದಲೇ ಮೃತಪಟ್ಟಿರುವುದಾಗಿ ಮಾಹಿತಿ ಸಿಕ್ಕಿದೆ. ಪತಿ ಪ್ರೇರಣಾ ಅನುಮಾನ ಪಡ್ತಾ ಇದ್ದ ಅಂತ ಹೇಳಿ ತಿಳಿಸಲಾಗಿದೆ. ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪೋಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂತಾನೆ ಮದುವೆ ಮಾಡ್ಕೊಂಡ್ರು ಮದುವೆ ಮಾಡ್ಕೊಟ್ವಿ. ಆದರೆ ಇವಾಗ ಮಗು ಮಾಡ್ಕೊಳೋದು ಲೇಟ್ ಆಗಲಿ ಅಂತಾನೆ ಮುಂದಕ್ಕೆ ತಳ್ಳೋದು. ನೋಡು, ಓದೋವರೆಗೂ ಮಗು ಬೇಡ ಅಂತಾನೆ ಹೇಳಿದ್ಲು. ಆಮೇಲೆ ಓದಿದ್ದು ಮೊನ್ನೆ ತಾನೇ ಮುಗೀತು, ಚೆನ್ನಾಗೇ ಇದ್ರು. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಗೊತ್ತು ಸರ್. ದಯವಿಟ್ಟು ರಿಪೋರ್ಟ್ ಬರೋವರೆಗೂ ನಮ್ಮನ್ನೇನು ಕೇಳಬೇಡ್ರಿ ಅಂತಾನೆ ಮದುವೆ ಮಾಡ್ಕೊಂಡ್ರು ಮದುವೆ ಮಾಡ್ಕೊಟ್ವಿ. ಹೇಳಿ ಬಿಟ್ಬಿಟ್ಟು ಬಂದ್ವಿ ಸರ್. ಅವನಿಗೂ ಹೇಳಿದ್ವಿ ಇನ್ಮೇಲೆ ಹೆಂಗಿರ್ತೀನಿ ಅಂದ್ರು. ನೋಡಿದ್ರೆ ಇವತ್ತು ಹಿಂಗಾಗಿದ್ದಾರೆ ಸರ್. ಮಗು ಅಂತ ಮಗು ಅಲ್ಲ ಸರ್, ಲವ್ ಮ್ಯಾರೇಜ್ ಅದು ಇದು ಏನಿಲ್ಲ. ನಾವೇ ಓದಿಸ್ಕೊ